ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ವಿಜಯನಗರ 4th ಸ್ಟೇಜು 2nd ಫೇಸಲ್ಲಿ ಮೂಡ ಅಲಾಟೆಡ್ ಸೈಟು 2030 ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಡೋರ್ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಡುಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ. ನಿಯರ್ ರಿಂಗ್ ರೋಡ್ ಇದೆ. ಇದು ತುಂಬ ಕ್ಲೋಸ್ ಆಗಿದೆ ರಿಂಗ್ ರೋಡ್ಗೆ. ಮೂಡ ಅಲಾಟೆಡ್ ಸೈಟು, ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲಬಿಲಿಟಿ ಇದೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು. ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಡೋರ್ ಮಾಡಿದ್ದಾರೆ. ಇದು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ನಿಮಗೆ ಯಾವ ರೀತಿ ಕನ್ಸ್ಟ್ರಕ್ಷನ್ನು ಮಾಡಿದ್ದಾರೆ, ಯಾವ ರೀತಿ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೋದು. ಇನ್ಸೈಡು ನೀವು 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಗ್ರಾನೈಟ್ ಫ್ಲೋರಿಂಗ್ ಇದೆ, ಆಲ್ ಟೀಕ್ ಯೂಸ್ ಮಾಡಿದ್ದಾರೆ. ಮತ್ತು ನಿಮಗೆ ಸಿಲಿಂಡರ್ ಲೈನ್ ಕೂಡ ಔಟ್ಸೈಡ್ ಮಾಡಿದ್ದಾರೆ. ಏಕೆಂದರೆ ಇನ್ ಫ್ಯೂಚರ್ ನಿಮಗೆ ಸಿಲಿಂಡ್ರಿಗೆ ಮೀಟ್ರ್ ಬರ್ತಾ ಇದೆ. ಆಲ್ರೆಡಿ ವಿಜಯನಗರ ಫಸ್ಟು ಮತ್ತು 2nd ಸ್ಟೇಜಲ್ಲಿ ಮೀಟ್ರ್ ಹಾಕಿದ್ದಾರೆ. ಹಾಗಾಗಿ ಇನ್ ಫ್ಯೂಚರ್ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಸಿಲಿಂಡರ್ ಲೈನು ಮಾಡಿದ್ದಾರೆ. ಹಾಗೆ ನೀವು ನೋಡ್ತಿರೋದು ಫ್ರಂಟೆಲ್ಲ ಟೈಲ್ ಯೂಸ್ ಮಾಡಿದ್ದಾರೆ. ಪಿಲ್ಲರು ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ಫ್ರಂಟಲ್ಲಿ ನಿಮಗೆ 2 ಅಡಿ ಜಾಗ ಕೂಡ ಬಿಟ್ಟಿದ್ದಾರೆ ಗಾಳಿ ಬೆಳಕಿಗೋಸ್ಕರ. ನೋಡಿ, ನೀವು ಒಂದು ಮನೆ ತೊಗೋಬೇಕು, ಒಂದು ಮನೆ ಕಟ್ಟಿಸ್ಬೇಕು ಅಂದರೆ ಏನೇನೆಲ್ಲ ಪ್ರಿಕಾಷನ್ ತೊಗೋಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ ಮಾಡಬೇಕು, ನಾನೆಲ್ಲ ನಿಮಗೆ ನನ್ನ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಹಾಗೆ ನೆಕ್ಸ್ಟು ನಾನು ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ಪು ಹೇಳಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡ್ತಾಯಿದ್ದೀನಿ, ಮಾಡಿಕೊಡ್ತೀನಿ ಅದನ್ನು. ನೋಡಿ, ಇದು ಮೇನ್ ಡೋರು ಈಸ್ಟ್ಗಿದೆ, ಟೀಕು. ಹಾಗೆ ನಿಮ್ಗೆ ಇಲ್ಲಿ ಮಳೆಗಳು ಕಾಣ್ತಿರ್ಬೋದು, ಅದಕ್ಕೆ ಗುಪ್ಪಿಗಳು ಬರುತ್ತೆ, ಗುಪ್ಪಿ ಹಾಕ್ತಾರೆ ಅದನ್ನು, ಬ್ರಾಸ್ ಗುಪ್ಪಿಗಳು. ನೋಡಿ, ಇವಾಗ ನಾನು ಮನೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಗ್ರಾನೈಟ್ ಫ್ಲೋರಿಂಗ್ ಇದೆ, ಹಾಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಒಂದು 2030 600 ಸ್ಕ್ವೇರ್ ಫೀಟಲ್ಲಿ ಏನೆಲ್ಲ ಒಂದು ಯುಟಿಲೈಸ್ ಮಾಡ್ಬೋದು ಸ್ಪೇಸ್ನ, ಅದನ್ನು ಮಾಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ನಿಮಗೆ TV ಕ್ಯಾಬಿನೆಟ್ಟು ಸಿಗೋ ಥರ ಮಾಡಿದ್ದಾರೆ. ಹಾಗೆ ಒಂದು ಹಾಲ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ, ಲೆಂತ್ ಇದೆ. ಲೆಂತಾಗಿ ನಿಮಗೆ ನೀಟಾಗಿ ಜಾಗನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪೂಜಾ ರೂಮು ನಿಮಗೆ ಕಿಚನ್ ಪಕ್ಕ ಪೂಜಾ ರೂಮ್ ಕೊಟ್ಟಿದ್ದಾರೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ನಮಗೆ ಒಂದು ಮನೆ ಬೇಕು, 2030 ಮನೆ ಬೇಕು ಅಂತ. ಬೆಂಗಳೂರವ್ರು ಆಗ್ಬೋದು, ಮಡಿಕೇರಿಯವ್ರು ಆಗ್ಬೋದು, ಮಂಡ್ಯದವ್ರು ಆಗ್ಬೋದು, ಮೈಸೂರವರೇ ಆಗ್ಬೋದು, ಹಾಗೆ ಶಿವಮೊಗ್ಗ, ದಾವಣಗೆರೆ, ಸುಮಾರು ಕಡೆಯಿಂದ ನನಗೆ ಫೋನ್ ಮಾಡ್ತಾ ಇರ್ತಾರೆ. ಹಾಗೆ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ, ಒಂದು ಡುಪ್ಲೆಕ್ಸ್ ಮನೆ ನಮಗೆ ಬೇಕು ಸರ್ ಅಂತ ಅಂದ್ಬಿಟ್ಟು. ಅವರು ಈ ವಿಡಿಯೋನ ಪೂರ್ತಿ ನೋಡಿ, ಏಕೆಂದರೆ ಪೂರ್ತಿ ನೋಡಿದ್ರೆ ಗೊತ್ತಾಗೋದು. ನೋಡಿ, ನಿಮಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ. ಈ ನಿಮಗೆ ಸೌತ್ ಈಸ್ಟಲ್ಲಿ ಇಲ್ಲಿ ಕಿಚನ್ ಬರುತ್ತೆ 2030ಲಿ. ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ. ಹಾಗೆ ನಾನು ಯಾವಾಗಲೂ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕೆಳಗಡೆ ಒಂದು ಬೆಡ್ರೂಮ್ ಮಾಡಿರ್ತಾರೆ. 30-40 ಆಗಲಿ 20-30 ಆಗಲಿ ಮಾಡಿರ್ತಾರೆ. ನೋಡಿ, ನಿಮಗೆ ಇಲ್ಲಿ UPS ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ UPS ಸ್ಟೇರ್ಕೇಸ್ ಕಡೆ UPS ಪಾಯಿಂಟ್ ಇದೆ. ಹಾಗೆ ಇಲ್ಲಿ ಕೆಳಗಡೆ ಬೆಡ್ರೂಮ್ ಕೂಡ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ಡಬಲ್ ಕಾಟ್ ಹಾಕಬಹುದು. ಯಾಕೆಂದರೆ ಕ್ವಶನ್ ಬರುತ್ತೆ, ಸರ್ ಇಲ್ಲಿ ಡಬಲ್ ಕಾಟ್ ಹಾಕಬೋದಾ ಅಂತ. ಡಬಲ್ ಕಾಟ್ ಖಂಡಿತವಾಗ್ಲೂ ಹಾಕಬಹುದು. ನೋಡಿ, ವಿಜಯನಗರ 4th ಸ್ಟೇಜು 2nd ಫೇಸು. ಪ್ರೈಸ್ ಬಂದು 98 ಲಕ್ಷ ಹೇಳ್ತಾರೆ, ನೆಗೋಷಿಯಬಲು. ವಿತ್ ವಾರ್ಡ್ರೋಬ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ಲಿ. ಯಾಕೆಂದರೆ ನಾರ್ಮಲಾಗಿ ಈಗ ಸುಮಾರು ಜನ ಕೇಳ್ತಾರೆ, ಬೆಂಗಳೂರು ಪ್ಲ್ಯಾನ್ ಮಾಡಲ್ವಾ ಸರ್ ಇಲ್ಲಿ ಅಂತ. ಬೆಂಗಳೂರಲ್ಲಿ ಏನು ಅಂತಂದರೆ, ನಿಮಗೆ ನಾನು ಸುಮಾರು ವೀಡಿಯೋಸ್ಗಳು ನೋಡಿದ್ದೀನಿ. ಬೆಂಗಳೂರಲ್ಲಿ ಯಾವ ಥರ ಅಂದರೆ, ನಿಮಗೆ ಗ್ರೌಂಡ್ ಫ್ಲೋರ್ಲಿ ಅಡುಗೆ ಮನೆ, ಹಾಗೆ ದೇವ್ರ ಮನೆ, ಹಾಲ್ ಮಾಡಿರ್ತಾರೆ, ರೂಮ್ ಮಾಡಿರಲ್ಲ, ಒಂದು ಜನರಲ್ ಟಾಯ್ಲೆಟ್ ಕೊಟ್ಟಿರ್ತಾರೆ. ನೋಡಿ, ಇದು ಜನರಲ್ ಟಾಯ್ಲೆಟು ವೆಸ್ಟರ್ನ್ ಕಮೋಡ್ ಮಾಡಿದ್ದಾರೆ. ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ರೆಡಿ ಟು ಮೂವ್ ಇದೆ. ಯಾರೆಲ್ಲ ಒಂದು ರಿಂಗ್ ರೋಡ್ ಹತ್ರಕ್ಕೆ ಮನೆ ಬೇಕು ಅನ್ನೋರು ನಾನು ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು. ಡಿಸ್ಕ್ರಿಪ್ಷನ್ ನಂಬರು, ಪ್ರೈಸು ಮತ್ತು ಏನು ಮೆಜರ್ಮೆಂಟು ಎಲ್ಲ ಇರುತ್ತೆ. ಸ್ವಲ್ಪ ದಯವಿಟ್ಟು ನೋಡಿ, ಯಾಕೆಂದರೆ ಕೆಲವೊಬ್ಬರಿಗೆ ವಿಡಿಯೋ ನೋಡ್ತಿದ್ದಂಗೆ ಫೋನ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾರೆ, ಪ್ರೈಸ್ ಎಲ್ಲ ನೋಡಿರಲ್ಲ. ದಯವಿಟ್ಟು ಪ್ರೈಸ್ ನೋಡಿ. ನಿಮಗೆ ಸಂಪ್ ಬರುತ್ತೆ, 10,000 ಲೀಟರ್ ಕೆಪಾಸಿಟಿ ಸಂಪ್ ಇದು. ಹಾಗೆ ಇದು ಯುಟಿಲಿಟಿ ಅಂದರೆ ನಿಮ್ಗೇನಾದರೂ ಪಾತ್ರೆಗಳು ಇದ್ದರೆ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಯುಟಿಲಿಟಿ ಬಿಟ್ಟಿದ್ದಾರೆ.
ಹಾಗೆ ಗಾಳಿ ಬೆಳಕೋಗೋಸ್ಕರ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ. ಅದು ಯಾವ ರೀತಿ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ನಿಮಗೆ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಫ್ಲೋರ್ಗೆ. ನೋಡಿ, ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಇಲ್ಲಿ ಎದುರುಗಡೆನೇ ಒಂದು ರೂಮ್ ಬರುತ್ತೆ, ಪಕ್ಕದಲ್ಲಿ ಇನ್ನೊಂದು ರೂಮ್ ಬರುತ್ತೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ನೋಡಿ, ಇದು 2ನೇ ಬೆಡ್ರೂಮ್. ಇದು 2ನೇ ಬೆಡ್ರೂಮು. ಇಲ್ಲಿ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಹಾಗೆ ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ, ಬುಕ್ ರ್ಯಾಕು, ಸ್ಟಡಿ ಟೇಬಲ್ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬು. ನೋಡಿ, ಇದು ಅಟ್ಯಾಚ್ ಬರುತ್ತೆ. ಇದು ವೆಸ್ಟರ್ನ್ ಕಮೋಡು ಅಟ್ಯಾಚ್ ಇದೆ. ಬೈ ಚಾನ್ಸ್ ನಿಮ್ದೇನಾದರೂ ಸೌತ್ ಫೇಸಿಂಗ್ ಸೈಟ್ ಇತ್ತು ಅಂದರೆ ಈ ಒಂದು ಪ್ಲ್ಯಾನ್ ಮಾಡಿ. ಇದು ಸ್ಟ್ಯಾಂಡರ್ಡ್ ಪ್ಲ್ಯಾನ್, ಇದು ತುಂಬ ನೀಟಾಗಿ ಬರುತ್ತೆ ನಿಮಗೆ. ಯಾಕೆಂತಂದರೆ ಸರ್ ನನಗೆ ಡ್ರಾಯಿಂಗ್ ಕೊಡಿ, ಪ್ಲ್ಯಾನ್ ಕೊಡಿ ಅಂತ ಸುಮಾರು ಜನ ಕೇಳ್ತಾರೆ. ಪ್ಲ್ಯಾನ್ ಎಲ್ಲ ನಮ್ಮ ಹತ್ರ ಇರೋಲ್ಲ. ಬೇಕು ಅಂದರೆ ಕಾಸ್ಟ್ ಆಗುತ್ತೆ, ಮಾಡಿಸ್ಕೊಡ್ತೀವಿ. ನಿಮಗೆ ಯಾವ ರೀತಿ ಪ್ಲ್ಯಾನ್ ಬೇಕು ಅಂತ ಹೇಳಿದ್ರೆ, ಇಲ್ಲ ನಾನು ವೀಡಿಯೋಸ್ಗಳು ನೋಡಿ ಈ ರೀತಿಯೇ ಪ್ಲ್ಯಾನ್ ಬೇಕು ಅಂದರೆ ಆ ರೀತಿಯೇ ಕೂಡ ಮಾಡಿಸ್ಕೊಡ್ತೀವಿ. ಇದು ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ ಇದೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬು, ಟಿ ವಿ ಕ್ಯಾಬಿನೆಟ್ಟು 2 ಇದೆ. ನೋಡಿ, ಇಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಮತ್ತು ನಿಮಗೆ ಅಟ್ಯಾಚ್ ಕೂಡ ಇದೆ. ಇದಕ್ಕೂ ಕೂಡ POP ಮಾಡಿದ್ದಾರೆ. ಹಾಗೆ ನಿಮ್ಮದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋಸ್ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ನೋಡಿ, ಇದು ಅಟ್ಯಾಚು. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಲೈಕ್ ಆದರೂ ಕೊಡಿ. ಒಂದು ನಾನು ಕಷ್ಟಪಡ್ತಿರೋದಕ್ಕೆ ಒಂದು ನಿಮಗೆ ನಿಮ್ಮ ಕಡೆಯಿಂದ ಒಂದು ಏನೋ ಒಂದು ಲೈಕ್ ಕೊಟ್ಟರೆ ನಮಗೊಂದು ಮೋಟಿವೇಶನ್ ಬರುತ್ತೆ. ಹಾಗಾಗಿ ಲೈಕ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇದು ಬಾಲ್ಕನಿ. ಹಾಗೆ ಈಗ ನಾವು ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ ಮೇಲೆ ನಿಮಗೆ ಓವರ್ ಟ್ಯಾಂಕ್ ಆಫ್ ಸೋಲಾರ್ಗೆ ಪ್ರಾಬ್ಲಮ್ ಮಾಡಿದ್ದಾರೆ. ಅದ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತಾರೆ, ಸರ್ ಕಮ್ಮಿ ಬಜೆಟಲ್ಲಿ ಬೇಕು ಸರ್, ನಮಗೆ ಹಳೆ ಮನೆ ಆದರೂ ಪರವಾಗಿಲ್ಲ, ನಮ್ಮ ಬಜೆಟ್ ಈ ರೀತಿ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಏರಿಯಾ ತಕ್ಕನಾಗಿ ನಿಮಗೆ ಸೈಟ್ ರೇಟ್ ಇರುತ್ತೆ. ಆ ಸೈಟ್ ರೇಟ್ ತಕ್ಕನಾಗಿ ಮನೆ ರೇಟು ಫಿಕ್ಸ್ ಆಗುತ್ತೆ. ಯಾಕೆಂತಂದರೆ ಕಮ್ಮಿಗೆ ಬೇಕು ಅಂದರೆ ವಿಜಯನಗರದಲ್ಲಿ ಕಮ್ಮಿ ಕೊಡಿಸಿ ಅಂದರೆ ಕೊಡ್ಸೋಕ್ಕಾಗಲ್ಲ. ಸೈಟಲ್ಲಿ 50 ಲಕ್ಷ ಇದೆ 20-30. ಹಾಗಾಗಿ ಕಮ್ಮಿಗೆ ಬೇಕು ಅಂದರೆ ಮೂಡ ಅಪ್ರೂವ್ ಹೋಗಬೇಕಾಗತ್ತೆ. ನೋಡಿ, ಇದು ಟೆರೆಸ್ಸು. ಹಾಗೆ ಇಲ್ಲಿ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ. ಮತ್ತು ನಿಮಗೆ ಡ್ಯಾಮ್ ಪ್ರೂಫ್ ಪೇಂಟ್ ಆಗಿಲ್ಲ, ಪೇಂಟ್ ಮಾಡಿಕೊಡ್ತಾರೆ. ಇದೇ ಥರ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ ದಯವಿಟ್ಟು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್.